ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯ ಸಜ್ಜಾಗಿದೆ. ಬೇರೆ ಬೇರೆ ರಾಜ್ಯಗಳಿಂದ ಅನೇಕ ವಿಶೇಷ ಆಹ್ವಾನಿತರು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಕರ್ನಾಟಕದಿಂದಲೂ ಕೂಡ ಅನೇಕ ಸಾಧು ಸಂತರುಗಳು ಈಗ ಅಯೋಧ್ಯೆಗೆ ಬಂದಿದ್ದಾರೆ, ಆಹ್ವಾನಿತರಾಗಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಈಗ ಸಪ್ತ ಮಠಗಳ ಸ್ವಾಮೀಜಿಗಳು ವಚನಾನಂದ ಶ್ರೀಗಳಿದ್ದಾರೆ. ವಚನಾನಂದ ಶ್ರೀಗಳನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಶ್ರೀಗಳೇ, ಅಯೋಧ್ಯೆಯನ್ನು ನೋಡ್ತಾ ಇದ್ದೀರಾ, ನಿನ್ನೆ ರಾತ್ರಿ ಅಯೋಧ್ಯೆಗೆ ಬಂದಿದ್ದೀರಿ. ಹೇಗಿದೆ ಅಯೋಧ್ಯ ಮತ್ತೆ ಹೇಗೆ ಸಜ್ಜಾಗ್ತಿದೆ ಅಂತ ನಿಮಗೆ ಅನ್ಸುತ್ತೆ? ನಾವು ಹಲವಾರು ಬಾರಿ ಅಯೋಧ್ಯೆಗೆ ಬಂದಿದ್ದೇವೆ. ಅಂದಿನ ಅಯೋಧ್ಯಕ್ಕೂ ಇಂದಿನ ಅಯೋಧ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆವತ್ತು ರಾಮಲಲ್ಲನ ದರ್ಶನ ಮಾಡೋ ಭಾವಕ್ಕೂ ಈಗಿನ ಭಾವಕ್ಕೂ ಅಜಗಜಾಂತರ. ಇದು 500 ವರ್ಷಗಳ ಉತ್ಸಾಹ ಏಕಾಲಕ್ಕೆ ಕೂಡಿ ಬಂದಿದೆ. ಕಾಶ್ಮೀರ ಎನ್ನ ಸಿರ, ಹಿಮಾಲಯ ಶ್ರೇಣಿಗಳ ಎನ್ನ ಭಾವಗಳು, ವಿಂಧ್ಯ ಎನ್ನ ಕಟಿ, ಕನ್ಯಾಕುಮಾರಿ ಎನ್ನ ಪಾದಯುಗ್ಮ, ನಾನು ಅಡಿಯಿಡಲು ಭಾರತವೇ ಅಡಿ ಇಟ್ಟಂತೆ. ಹಾಗೆ ಇವತ್ತು ಇಡೀ ಅವಧ ನಗರಕ್ಕೆ ಇಡೀ ಭಾರತವೇ ಅಡಿ ಇಡ್ತಾ ಇದೆ. ರಾಮಲಲ್ಲನ ಏನು ಮೂರ್ತಿ ಅನಾವರಣ ಆಗ್ತಾ ಇದೆ, ಪ್ರತಿಷ್ಠಾಪನೆ ಆಗ್ತಾ ಇದೆ. ಇಡೀ ದೇಶದ ನಾಡಿನ ಎಲ್ಲ ಮಠಾಧೀಶರು, ವಿಶೇಷವಾಗಿ ಕನ್ನಡನ 7 ಜನ ನಾವು ಮಠಾಧೀಶರು ಏಕಕಾಲಕ್ಕೆ ಕೂಡಿರುವುದು ಇದು ಯೋಗ. ನಾವೆಲ್ಲ ಈ ರೀತಿ ಕೂಡಕ್ಕಾಗೋದಿಲ್ಲ. ಆ ಕೂಡ್ಲಿಕ್ಕೆ ರಾಮನಾಮವೇ ಕಾರಣ. ಇನ್ನೊಂದು 500 ವರ್ಷಗಳ ಸತತ ಒಂದು ಹೋರಾಟ ಈಗ ಫಲ ಕೊಡ್ತಿದೆ. ಏನನ್ಸುತ್ತೆ? ಯಾರೋ ಹೋರಾಟ ಮಾಡಿದ್ದಾರೆ, ಯಾರೋ ಕಲ್ ತಿಂದಾರೆ, ಯಾರೋ ಜೈಲು ಸೇರಿದ್ದಾರೆ. ಆದರೆ ಯೋಗ ಎಂಬಂತೆ ನಮ್ಮ ಪೂರ್ವಜನ್ಮದ ಪುಣ್ಯ ಸುಕೃತದ ಫಲ ಇವತ್ತು ನಾವೆಲ್ಲರೂ ಕೂಡ ಅದೇ ಹೇಳ್ತಾರೆ, ಸರ್ವೇಸು ರಮಂತೆ ಇತಿ ರಾಮ ಅಂತ. ಎಲ್ಲರಲ್ಲಿ ರಾಮನಾಮ ಒಳಗಡೆ ಹೋಗ್ಬಿಟ್ಟಿದೆ ಈಗ. ಧನ್ಯವಾದಗಳು. ನಮ್ಮ ಜೊತೆ ಇದ್ದಾರೆ ಕಾಗಿನೆಲೆ ಶ್ರೀಗಳು. ಕಾಗಿನೆಲೆ ಶ್ರೀಗಳೇ, ನಮಸ್ತೆ. ಈಗ ಅಯೋಧ್ಯೆಗೆ ಬಂದಿದ್ದೀರಿ, ಅಯೋಧ್ಯೆಯ ವಾತಾವರಣ ನೋಡ್ತಾ ಇದ್ದೀರಿ. ಈ ಹಿಂದೆ ಯಾವಾಗ್ಲಾರು ಅಯೋಧ್ಯೆಗೆ ಬಂದಿದ್ರ ನೀವು? ನಾನು ಸಾಕಷ್ಟು ಬಾರಿ ವಿದ್ಯಾರ್ಥಿ ಜೀವನದಲ್ಲಿ ಅಯೋಧ್ಯೆಗೆ ಬಂದಿದ್ದೆ. ಆಗಿನ ಅಯೋಧ್ಯೆನೇ ಬೇರೆ ಇತ್ತು. ಈಗಿನ ಮಧುವಣಾಗಿತ್ತಿ ಥರ ಅಯೋಧ್ಯ ಶೃಂಗಾರಗೊಂಡಿದೆ. ಬಹುಶಃ ಶ್ರೀರಾಮಚಂದ್ರದ ಜೀವನ ಚರಿತ್ರೆಯನ್ನು ನೋಡಿದಂಥ ಸಂದರ್ಭದಲ್ಲಿ ರಾವಣನ್ನ ವಧೆ ಮಾಡಿದಾಗ ವಿಭೀಷಣ ಹೇಳ್ತಾನೆ, ನನಗೆ ಬೇಡ, ನೀನೇ ಈ ಲಂಕೆಗೆ ಅಧಿಪತಿ ಆಗುವಂತ. ಆಗ ರಾಮ ಒಂದು ಮಾತನ್ನು ಹೇಳ್ತಾನೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಬಹುಶಃ ಇದು ರಾಮ ತನಗೆ ಹೇಳ್ಕೊಂಡಿದ್ದಲ್ಲ, ಅಖಂಡ ಭವ್ಯ ಭಾರತೀಯರಿಗೆ ಹೇಳಿದಂಥ ಮಾತು ಅನ್ನುವಂಥದ್ದು ನಮಗಿಲ್ಲಿ ಭಾಸ ಆಗ್ತಾ ಇದೆ. ನಮ್ಮ ಭಾರತ ಜನ್ಮಭೂಮಿ ಆ ಸ್ವರ್ಗಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಈ ಅಯೋಧ್ಯೆಗೆ ಬಂದಾಗ ನಮಗೆ ಕಾಣುತ್ತೆ ಅನ್ನುವಂಥದ್ದು. ಹಾಗಾಗಿ ಸುಮಾರು 500 ವರ್ಷಗಳ ಹೋರಾಟ ಇವತ್ತು ಆ ಕನಸು ನೆನಸಾಗುವಂತಹ ಸಮಯ ಇನ್ನು 24 ಗಂಟೆ ಒಳಗಡೆ ಆಗುತ್ತೆ ಅನ್ನುವಂಥದ್ದು. ಅಂತಹ ಪವಿತ್ರ ಕಾರ್ಯಕ್ರಮಕ್ಕೆ ನಾವು ಈ ಹೋರಾಟ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಾವೆಲ್ಲ ಯಾರೂ ಹುಟ್ಟಿರಲಿಲ್ಲ. ಬಹುಶಃ ಈ ಹೋರಾಟ ಈ ಹಂತಕ್ಕೆ ಬರಬೇಕಂತಂದ್ರೆ ಸಾಕಷ್ಟು ಜನರು ಸುಮಾರು ಜೀವಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಅಂತಹ ಪುಣ್ಯರ ಆತ್ಮಕ್ಕೆ ಕೂಡ ನಾನು ನಮನಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಾವು ಹುಟ್ಟಿ ಇವತ್ತು ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗ್ತಾ ಇದ್ದೀವಿ ಅನ್ನುವಂಥದ್ದೇ ನಮ್ಮ ಎಲ್ಲರ ಸೌಭಾಗ್ಯ ಅನ್ನುವಂಥದ್ದು. ಹಾಗೆ ನಾಳೆ ನಡೆಯುವಂತಹ ಕಾರ್ಯಕ್ರಮವನ್ನು ಬಹುಶಃ ನಾಡಿನ ಜನಗಳು ಇಲ್ಲಿ ಬರೋಕ್ಕಾಗದೇ ಇರೋದ್ರಿಂದ ನಿಮ್ಮ ಮನೆಗಳ ಟಿವಿಗಳಲ್ಲಿ ಎಲ್ಲ ಮಾಧ್ಯಮಗಳು ತೋರಿಸ್ಲಿಕ್ಕೆ, ಲೈವಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲೇ ಕುಂತು ಶ್ರೀರಾಮನ ಕೃಪೆಗೆ ಪಾತ್ರ ಆಗಬೇಕು ಅಂತಂದೇಳಿ ನಾನು ಈ ಮೂಲಕ ಪ್ರಾರ್ಥಿಸ್ತೇನೆ. ಅಯೋಧ್ಯೆ ವಾತಾವರಣ ಹೇಗಿದೆ ಅಂತ ನಿಮಗೆ ಅನ್ಸುತ್ತೆ? ನೋಡ್ತಾ ಇದ್ರೆ ಆಗಿನ ಅಯೋಧ್ಯ ಈಗಿನ ಅಯೋಧ್ಯೆ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನಿಮಗೆ? ಇಲ್ಲಿ ಅದಕ್ಕೆ ಅಕ್ಷರ ಇಲ್ಲ ನಾವು ವರ್ಣನೆ ಮಾಡಲಿಕ್ಕೆ. ಬಹುಶಃ ಇಲ್ಲಿ ವಾತಾವರಣ ನೋಡಿದ್ರು ಕೂಡ ನಮ್ಮ ಮೈಯನ ರೋಮಗಳು ಕೂಡ ನಿಮಿರಿಸುವಂತಹ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಅನ್ನುವಂಥದ್ದು. ಬಹುಶಃ ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಧನ್ಯತಾ ಭಾವನವನ್ನು ಭಾವಿಸ್ಕೊಳ್ತಾ ಇದ್ವಿ ಅನ್ನುವಂಥದ್ದು. ಮತ್ತೆ ನಮ್ಮ ಜೊತೆ ಇದ್ದಾರೆ ಪ್ರಸನ್ನಾನಂದ ಪುರಿ ಶ್ರೀಗಳು, ವಾಲ್ಮೀಕಿ ಪೀಠ. ಗುರುಗಳೇ, ನೀವು ನೆನ್ನೆನೆ ಬಂದಿದ್ದೀರಿ ಅಯೋಧ್ಯೆಗೆ. ಅಯೋಧ್ಯೆ ನಗರವನ್ನ ನೋಡ್ತಾ ಇದ್ದೀರಿ, ಇಲ್ಲಿ ಜನಗಳನ್ನ ನೋಡ್ತಾ ಇದ್ರೆ ಇಲ್ಲಿನ ವಾತಾವರಣ ಹೇಗಿದೆ ಅಂತ ಅನ್ಸುತ್ತೆ? ನಮ್ಮ ದೇಶದ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ರಾಮ ಮಂದಿರ ಉದ್ಘಾಟನೆಗೆ ನಾವು ಕರ್ನಾಟಕ ನಾಡಿನ ಅನೇಕ ಮಠಾಧೀಶರು ನಾವು ನಿನ್ನೆ ಬಂದಿದ್ದೇವೆ. ಬಹುತೇಕ ರಾಮನ ಆದರ್ಶಗಳು ಇಡೀ ನಾಡಿನ ಆದರ್ಶ ಅದು. ಅಂತಹ ಪುಣ್ಯಾತ್ಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ನಾವು ಸಾಕ್ಷೀಕರಿಸ್ತೇವೆ ಅನ್ನೋದೇ ಭಾಳ ಸಂತೋಷದ ವಿಚಾರ. ಬರೀ ಕರ್ನಾಟಕ ಅಲ್ಲ, ಇಡೀ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಬಹುತೇಕ ಇವತ್ತು ನಾಳೆ ಅಯೋಧ್ಯೆ ಇಡೀ ಪ್ರಪಂಚದ ಗಮನ ಸೆಳೆಯುವಂಥ ಒಂದು ಸಂದರ್ಭಕ್ಕೆ
ನಾವು ಕೂಡ ಸಾಕ್ಷೀಕರಿಸ್ತೇವೆ ಅನ್ನೋದೇ ಸಂತೋಷದ ವಿಚಾರ. ವಾಲ್ಮೀಕಿಯ ಸೃಷ್ಟಿಯೇ ರಾಮ, ರಾಮಾಯಣ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಮತ್ತೆ ಅಯೋಧ್ಯೆಯಲ್ಲಿ ವಾಲ್ಮೀಕಿ ಮಂದಿರ ಕೂಡ ನಿರ್ಮಾಣ ಆಗಬೇಕು ಅನ್ನುವಂಥ ಕೂಗಿದೆ, ಇದಕ್ಕೆ ನೀವೇನ್ ಹೇಳ್ತೀರಿ? ಮೂಲತಃ ಬೇಡನಾಗಿರ್ತಕ್ಕಂಥ ವಾಲ್ಮೀಕಿ ತನ್ನ ರಾಮನಾಮ ಜಪದಿಂದ ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಚರಿತ್ರೆ ಬರೆದಿರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಮಂದಿರವೂ ಕೂಡ ಆಗಬೇಕನ್ನುವಂಥದ್ದು ಈ ನಾಡಿನ ಈ ಸಮುದಾಯದ ಒಂದು ಆಗ್ರಹ. ಆ ನಿಟ್ಟಿನಲ್ಲಿ ನಾಳೆ ಪ್ರಧಾನಮಂತ್ರಿಗಳು ಆ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ರಾಮ ಮಂದಿರ ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಕೂಡ ಈಗಾಗಲೇ ಅಯೋಧ್ಯೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿಯವರ ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಹಾಗೆಯೇ ಮಹರ್ಷಿ ವಾಲ್ಮೀಕಿಯವರ ಮಂದಿರವೂ ಕೂಡ ಆಗಬೇಕು ಅಂಥೇಳಿ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಅಯೋಧ್ಯೆಯಲ್ಲೇ ಮಂದಿರ ಆಗಬೇಕು ಅನ್ನುವಂಥ ನಿಮ್ಮ ಒತ್ತಾಯ ಇದೆಯಾ? ಹೌದು. ಇನ್ನು ನಮ್ಮ ಜೊತೆ ಭಗೀರಥ ಪೀಠದ ಗುರುಗಳು ಕೂಡ ಇದ್ದಾರೆ. ಶ್ರೀಗಳೇ, ಅಯೋಧ್ಯೆಗೆ ಬಂದಿದ್ದೀರಿ, ನಾಳೆ ವಿಶೇಷ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಕೋಟಿ ಕೋಟಿ ಹಿಂದೂಗಳ ಕನಸು ನನಸಾಗ್ತಿದೆ ಅನ್ಸುತ್ತೆ, ಏನು ಅನಿಸ್ತದೆ ನಿಮಗೆ? ಖಂಡಿತ ಇಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಇರುವಂಥದ್ದೇ ನಮ್ಮ ಪೂರ್ವಜನ್ಮದ ಪುಣ್ಯ. ಯಾಕೆ ಅಂತ ಹೇಳಿದ್ರೆ ಸೂರ್ಯವಂಶ ಕ್ಷತ್ರಿಯೋತ್ತಮರಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭು ಮೇರು ವ್ಯಕ್ತಿತ್ವವನ್ನು ಒಳಗೊಂಡಿರುವಂಥವರು. ಏಕಪತ್ನಿ ವ್ರತಸ್ಥ, ಪಿತೃವಾಕ್ಯ ಪರಿಪಾಲಕ, ಮರ್ಯಾದಾ ಪುರುಷೋತ್ತಮ ಅಂತೇಳಿ ನಾವೇನು ಸ್ಮರಣೆ ಮಾಡ್ತಾ ಇದ್ದೇವೆ. ಅಂತ ಶ್ರೀರಾಮಚಂದ್ರ ಪ್ರಭು ಅವತರಿಸಿದಂತಹ ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ತೀರ್ಥಕ್ಷೇತ್ರದಲ್ಲಿ ನಾವೆಲ್ಲ ಸಹ ಇವತ್ತು ಇದ್ದೇವೆ. ನಾಳೆ ಕೋಟ್ಯಾಂತರ ಅಂದರೆ 100 ಕೋಟಿ ಜನರು ಕಣ್ತುಂಬಿಕೊಳ್ಳುವಂತಹ, ಸಾಕ್ಷೀಕರಿಸಿಕೊಳ್ಳುವಂತಹ ಇಂಥ ಸುದೀನ ಇವತ್ತು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಹಾಗೆ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಇವತ್ತು ಕೋಟ್ಯಾಂತರ ಜನ ಇವತ್ತು ಎಲ್ಲರೂ ಸಹ ನೋಡಿ ಕಣ್ತುಂಬಿಕೊಂಡು ಸಂತೋಷ ಸಂಭ್ರಮ ಪಡ್ತಾ ಹಬ್ಬವನ್ನು ಆಚರಿಸೋಣ. ಆ ಮೂಲಕ ಯಾರೂ ಭೇದ ಭಾವನೆಗಳನ್ನಿಟ್ಟುಕೊಳ್ಳದೆ ಎಲ್ಲರೂ ಭಾವೈಕ್ಯತೆಯಿಂದ ನಾವೆಲ್ಲರೂ ಒಂದೇ. ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲರೂ ಸೇರಿ ಭಾವೈಕ್ಯತೆಯಿಂದ ಜೀವಿಸೋಣ. ಆ ಮೂಲಕ ರಾಮರಾಜ್ಯದ ಕನಸನ್ನು ನಾವೆಲ್ಲ ಕಾಣೋಣ ಅಂತೇಳಿ ರಾಮನನ್ನು ನಾವೆಲ್ಲ ಪೂಜಿಸೋಣ. ಆಮೇಲೆ ಸ್ಮರಣೆ ಮಾಡಿಕೊಂಡು ಇವತ್ತು ಖಂಡಿತ ಎಲ್ಲರೂ ಸಹ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಹಬ್ಬವನ್ನು ಆಚರಿಸೋಣ.